ಮೇಡಮ್, ಇವಾಗ ನನ್ನ ಪಾಡ್ಕಾಸ್ಟ್ನ ನೋಡ್ತಾ ಇರೋರಿಗೆ ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಏನು ಇವಾಗ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಎಸೆನ್ಷಿಯಲ್ ಟಾಪಿಕ್ ಟು ಪಬ್ಲಿಕ್. ಸೊ ಇದನ್ನು ನೋಡ್ತಾ ಇರೋರಿಗೆ, ಫಾರ್ ಎಕ್ಸಾಂಪಲ್ ದೇ ಆರ್ ಇನ್ ಕಾಲೇಜ್ ಲೆವೆಲ್ ಹೆಣ್ಮಕ್ಳು. ಸೊ ಕಾಲೇಜ್ ಲೆವೆಲಲ್ಲಿ ಇವತ್ತು ಏನಾಗ್ತದೆ, ಮಲ್ಟಿಪಲ್ ಹುಡುಗರ ಜೊತೆ ಹ್ಯಾವಿಂಗ್ ಸೆಕ್ಸ್ ಇಸ್ ಅ ಫನ್ ಅ ಪಾರ್ಟ್ ಅನ್ನೋ ಥರ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಸಪೋಸ್ ಅವ್ರಿಗೇನಾದರೂ ರಿಯಲೈಸ್ ಆಗಿ, ಇಲ್ಲ ನಾನು ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಜೊತೆ ನನ್ನ ಲೈಫ್ನ ಎಂಜಾಯ್ ಮಾಡಿದ್ದೀನಿ ಅನ್ನೋಂಥ ಒಂದು ಪ್ರಶ್ನೆ ಅವರಲ್ಲಿದ್ದರೆ, ಸೊ ಹೌ ಟು ಡಿಟೆಕ್ಟ್ ಆ್ಯಂಡ್ ವೇರ್ ಟು ಡಿಟೆಕ್ಟ್, ಹೇಗೆ ಮಾಡ್ಕೊಳ್ಳೋದು, ನಮಗೆ ನಾವು ಖಚಿತಪಡಿಸ್ಕೊಳ್ಳೋದು ಹೆಂಗೆ, ಐ ಆಮ್ ನಾಟ್ ಇನ್ಫೆಕ್ಟೆಡ್ ಬೈ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು, ಅಥವಾ ನಮಗೇನಾದರೂ ವೈರಸ್ ಅದು ಸ್ಪ್ರೆಡ್ ಆಗ್ತಾ ಇದೆಯಾ ಯೂಟ್ರಸಲ್ಲಿ? ಫಸ್ಟ್ ಥಿಂಗ್ ಈಸ್, ಇಲ್ಲಿ ವಿ ಹ್ಯಾವ್ ಟು ಗೆಟ್ ದಿ ಇಂಪಾರ್ಟೆನ್ಸ್ ಆಫ್ ವ್ಯಾಕ್ಸಿನ್. ಸೊ ಈಗ ಸರ್ವೈಕಲ್ ವ್ಯಾಕ್ಸಿನ್ ನಾನು ಹೇಳಿದೆ. ಸೊ ಅರ್ಲಿಯರ್ ಅದು ವ್ಯಾಕ್ಸಿನ್ ಇನ್ನೂ ಆಮೇಲೆ ಅವ್ರದ್ದು ವ್ಯಾಕ್ಸಿನ್ ಅಂದರೆ ಇವಾಗ ನಮಗೆ ಬೇರೆ, ಈಗ ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ ಇದೆ ಗೊತ್ತು, ನಮಗೆ ಪೋಲಿಯೋ ವ್ಯಾಕ್ಸಿನ್ ಇದೆ ಗೊತ್ತು, ಡಿಪ್ತೀರಿಯಾ ವ್ಯಾಕ್ಸಿನ್ ಇದೆಲ್ಲ ನಾವು ಕೊಡ್ತಾ ಇದ್ದೇವೆ ಮಕ್ಕಳಿಗೆ. ಇವಾಗ HPV ವ್ಯಾಕ್ಸಿನ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂದರೆ ಈ ವ್ಯಾಕ್ಸಿನ್, ಅದರಲ್ಲಿ 3 ಸ್ಪೆಷಲ್ ಟೈಪ್ಸ್ ಇರುತ್ತೆ. ಒಂದು ನಾವು ಹೇಳ್ತೇವೆ ಕ್ವಾಡ್ರಿವ್ಯಾಲೆಂಟ್, ಒಂದು ಬೈವ್ಯಾಲೆಂಟ್ ಆ್ಯಂಡ್ ಒಂದು 9 ವ್ಯಾಲೆಂಟ್, ಅಂದರೆ ಮೋರ್ ದೆನ್ 9 ಟೈಪ್ಸ್. So most common type of HPV virus which causes is HPV virus 16 and 18 leading to cancer. HPV 6 and 11 causes genital warts. ಬೇರೆ HPV virus ಅಲ್ಲಿ ನಮ್ಮದು 33, 37, 42, 48 numbers ಇದೆ. That also causes cervical cancer. 99% ಅಲ್ಲಿ it is HPV 16 or 18. ಇವಾಗ ನಾನು ಹೇಳಿದ್ದು ವ್ಯಾಕ್ಸಿನಲ್ಲಿ ಬೈವ್ಯಾಲೆಂಟಲ್ಲಿ HPV 16 and 18, ಕ್ವಾಡ್ರಿವ್ಯಾಲೆಂಟಲ್ಲೂ ಕೂಡ HPV 16, 18, 6 and 11, ಆ್ಯಂಡ್ ಇನ್ನೊಂದು ಇವಾಗ ಗಾರ್ಡಸಿಲ್ 9 ಅಂತ ಬಂದಿದೆ, ಅದರಲ್ಲಿ ಇನ್ನೊಂದು ಟೈಪ್ ಆಲ್ಸೋ 9 ಟೈಪ್ ಸ್ಟ್ರೇನ್ಸಲ್ಲಿ ಇಟ್ ಪ್ರಿವೆಂಟ್ಸ್ ದಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್. ಸೊ ದ್ಯಾಟ್ ಈಸ್ ವೈ ಎಲ್ಲ ಹೆಂಗಸರಲ್ಲಿ ಅವ್ರ ಹೆಣ್ಮಕ್ಳಲ್ಲಿ 10 to 14 years ಒಳಗಡೆ, 11 to 14 yearsಲ್ಲಿ ಅವರಿಗೆ ವ್ಯಾಕ್ಸಿನೇಟ್ ಮಾಡಬೇಕು, ಎಲ್ಲ ಗರ್ಲ್ ಚೈಲ್ಡಿಗೆ. ಸೊ ಈ ವ್ಯಾಕ್ಸಿನ್ ಶುಡ್ ಬಿ ಗಿವನ್ ಬಿಫೋರ್ ದಿ ಫಸ್ಟ್ ಸೆಕ್ಷುವಲ್ ಕಾಂಟ್ಯಾಕ್ಟ್, ದೆನ್ ಓನ್ಲಿ ಇಟ್ ಈಸ್ ಆಫ್ ಬೆನಿಫಿಟ್, ಮಚ್ ಬೆನಿಫಿಟ್. ಸೊ ವಾಟ್ ಇಟ್ ಪ್ರಿವೆಂಟ್ಸ್ ದ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್. ಆ್ಯಂಡ್ ಎಷ್ಟು ಡೋಸ್ ಕೊಡಬೇಕು ಇವಾಗ, ಇಫ್ ಯು ಆರ್ ಗಿವಿಂಗ್ ಬಿಟ್ವೀನ್ ದಿ ಏಜ್ ಗ್ರೂಪ್ ಆಫ್ 11 to 14, 2 doses are sufficient. One at dose 0, one after 2, and then again if required after 6 months. ಯಾವ ಏಜಲ್ಲಿ? 11 to 14 years. 11 to 14 years. ಆಲ್ ಹೆಂಗಸರಲ್ಲಿ, ಹುಡುಗಿಯರಲ್ಲಿ. ಸೊ ಇವಾಗ ತುಂಬ ಜನ ತಾಯಂದಿರು ತಂದೆ ಅವರು ತಗೊಳ್ತಾರೆ, ಅವ್ರ ಮಕ್ಕಳಿಗೆ ಕರ್ಕೊಂಡೋಗಿ ಕೊಡಿಸ್ತಾರೆ. ಇಷ್ಟುವರೆಗೆ ಇಟ್ ಹ್ಯಾಸ್ ನಾಟ್ ಕಮ್ ಇನ್ ಟು ದ ಇಮ್ಯುನೈಸೇಷನ್ ಶೆಡ್ಯೂಲ್, ದ ನಾರ್ಮಲ್ ಇಂಡಿಯನ್ ಇಮ್ಯುನೈಸೇಷನ್ ಶೆಡ್ಯೂಲ್ ವಿಚ್ ಇಸ್ ಗಿವನ್ ಫ್ರೀ ಆಫ್ ಕಾಸ್ಟ್. ಬಟ್ ದಿಸ್ ಇಸ್ ಅವೈಲೇಬಲ್ ಆ್ಯಂಡ್ ಇಟ್ ಕ್ಯಾನ್ ಬಿ ಟೇಕನ್. ಅದರದ್ದು ಕೆಲವೊಂದು ಅರ್ಲಿಯರ್ ಟೈಮ್ ಬೆನಿಫಿಟ್ ಇದೆಯಾ ಇಲ್ಲ ಅಂತ ಇತ್ತು, ಬಟ್ ಡೆಫಿನೆಟ್ ಆಗಿ ಇಟ್ ಇಸ್ ಪ್ರೂವನ್. ಇವಾಗ ಇನ್ ವೆಸ್ಟರ್ನ್ ಕಂಟ್ರೀಸ್, ಇನ್ US ಆ್ಯಂಡ್ UK, ಆಸ್ಟ್ರೇಲಿಯಾ ಎಲ್ಲ ಇಟ್ ಹ್ಯಾಸ್ ಪ್ರೂವನ್ ದಟ್ ವ್ಯಾಕ್ಸಿನೇಷನ್ ಮಾಡೋಕ್ಕಿಂತ ಮಾಡಿದ ಮೇಲೆ, ಇಫ್ ದ ವ್ಯಾಕ್ಸಿನೇಷನ್ ಸ್ಟೇಟಸ್ ಇಸ್ ಮೋರ್ ದೆನ್ 70%, ಡೆಫಿನೆಟ್ ಆಗಿ ದಿ ಸರ್ವೈಕಲ್ ಕ್ಯಾನ್ಸರ್ ಡೆವಲಪ್ ಆಗೋ ಚಾನ್ಸಸ್ ಕಮ್ಮಿ ಆಗಿದೆ ಅಂತ. ಸೊ ನಮ್ಮ ಇಂಡಿಯಾದಲ್ಲಿ ಆ ಸ್ಟೇಟಸ್ ಬರೋಕ್ಕೆ ತುಂಬ ಟೈಮ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ನಾಟ್ ಇನ್ ದ ಯೂನಿವರ್ಸಲ್ ಇಮ್ಯುನೈಸೇಷನ್ ಶೆಡ್ಯೂಲ್. ಬಟ್ ಎಲ್ಲ ಎಜುಕೇಟೆಡ್ ಪೀಪಲ್ ಅವ್ರ ಮಕ್ಕಳಿಗೆ ಕೊಡ್ಬೋದು ಬಿಟ್ವೀನ್ ದ ಏಜ್ ಆಫ್ 11 to 14 years. ಇವಾಗ ಅಬೌವ್ 14 years ಕ್ಯಾನ್ ಐ ಟೇಕ್? ಡೆಫಿನೆಟ್ಲಾಗಿ ಯು ಕ್ಯಾನ್ ಟೇಕ್. 15 to 26 years ತನಕನೂ ತಗೊಳ್ಬೋದು. ಬಟ್ ಅಲ್ಲಿ ಡೋಸಸ್ 3 ಬೇಕಾಗುತ್ತೆ, 0, 2 and 6 months ಬೇಕೇ ಬೇಕು. ಅಬೌವ್ ದ ಏಜ್ ಆಫ್ 26 years ಆಲ್ಸೋ ಮೆನಿ ಪೀಪಲ್ ವಿಲ್ ಕಮ್, ನನಗೆ ಬೇಕಂತ. ಸ್ಟಿಲ್ ಯು ಕ್ಯಾನ್ ಅಗೇನ್ ಗಿವ್ 3 doses, ಬಟ್ ದಿ ಪ್ರೊಟೆಕ್ಷನ್ ಈಸ್ ಗೋಯಿಂಗ್ ಟು ಕಮ್ ಡೌನ್. ಅಂದರೆ ಯು ಮೇ ಆಲ್ರೆಡಿ ಹ್ಯಾವ್ ಹ್ಯಾಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್, ಯು ಮೇ ಆಲ್ರೆಡಿ ಹ್ಯಾವ್ ಹ್ಯಾಡ್ ದ HPV ವೈರಸ್ ಕೊಲೊನೈಸೇಷನ್ ಆಗಿರ್ಬೋದು. ಅದರಿಂದ ದಿ ಬೆನಿಫಿಟ್ ಮೇ ಕಮ್ ಡೌನ್, ಎಫಿಕಸಿ ಮೇ ಕಮ್ ಡೌನ್, ಬಟ್ ಸ್ಟಿಲ್ ಇಟ್ ಈಸ್ ಆಫ್ ಬೆನಿಫಿಟ್. ಸೊ ದಿಸ್ ಇಸ್ ಒನ್ ಥಿಂಗ್ ವಿಚ್ ಎವ್ರಿಬಡಿ ಕ್ಯಾನ್ ಡೂ, ಫಸ್ಟ್ ಥಿಂಗ್. ನೆಕ್ಸ್ಟ್ ಥಿಂಗ್ ಈಸ್, ಐ ಥಿಂಕ್ ಯು ಹ್ಯಾವ್ ಟು ಬಿ ಟೇಕ್ ಅ what to say conscious, and you should do a calculated. Sumne you cannot have multiple partners, you will have to do a calculated decision. And even if you are going, it has to be after proper thinking, and then you do whatever you are going ahead, because it is your life you are talking about. It is momentary, 1 day, 2 days. This thing can have a big impact on your entire life.
ಒಂದಿನ 2 ದಿನ ನಾವು ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ ಜೊತೆ ಕಳೆಯುವಂತಹ ಸಮಯ ನಮ್ಮ ಇಡೀ ಜೀವನವನ್ನು ನಮ್ಗೆ ಕೊರಗೋ ಥರ ಮಾಡಿಬಿಡುತ್ತೆ. ಡಿಪೆಂಡ್ಸ್ ಆನ್ ದಟ್ ಅದರ್ ಪಾರ್ಟ್ನರ್ ಆಲ್ಸೋ. ಅವ್ರ ಪಾರ್ಟ್ನರಲ್ಲಿ ಇನ್ಫೆಕ್ಷನ್ ಇದೆ, ಅವ್ರಿಗೆ ಆಲ್ರೆಡಿ ದೇ ಆರ್ ನಾಟ್ ಆಫ್ ಅ ಗುಡ್ ಸ್ಟೇಟಸ್, ಗುಡ್ ಇದು ಏನು, ದೇ ಮೇ ಹ್ಯಾವ್ ಮಲ್ಟಿಪಲ್ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಇವಾಗ ಅದೆಲ್ಲ ತುಂಬ ಕಮ್ಮಿ ಆಗಿದೆ. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ದ ಬೋತ್ ಆಫ್ ದೆಮ್ ಆರ್ ಅವೇರ್ ಆಫ್ ಇಟ್ ಆ್ಯಂಡ್ ದೆನ್ ದೇ ಗೋ ಹೆಡ್. ಓಕೆ. ಸೊ ಮೇಡಮ್, ಇವಾಗ ನನ್ನ ಪ್ರಶ್ನೆ ಏನಿತ್ತು ಅಂತಂದರೆ, ನೆಕ್ಸ್ಟು ಇವಾಗ ನೀವು ಹೇಳಿದಂಥ ಅಷ್ಟೂ ಇನ್ಫಾರ್ಮೇಷನ್ ಕೂಡ ನೆಕ್ಸ್ಟು ಎಲ್ಲೋ ಒಂದು ಕಡೆಯಲ್ಲಿ ಈ ಪೋಲಿಯೋ ಲಸಿಕೆ ಮಕ್ಕಳಿಗೆ ಹೇಗೆ ನಾವು 5 ವರ್ಷದವರೆಗೂ ಹಾಕಿಸ್ತೇವೋ ಹಾಗೆ ಹೆಣ್ಣು ಮಕ್ಕಳಿಗೆ ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಈ HPV ಅನ್ನೋದು ಕಡ್ಡಾಯ ಆಗಿಬಿಡುತ್ತಾ? ಕಡ್ಡಾಯ ಆಗಲ್ಲ, ಇಟ್ ಈಸ್ ವಾಲಂಟ್ರಿ. ಇವಾಗ ಯಾಕೆಂದರೆ ಇಟ್ ಈಸ್ ನಾಟ್ ಆನ್ ದ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಇನ್ನೂ ಬಂದಿಲ್ಲ. ಅವರು ಮಾಡ್ತೀನಿ ಅಂತ ಹೇಳಿದರು, ಬಟ್ ಇನ್ನೂ ಬಂದಿಲ್ಲ. ಬಿಕಾಸ್ ಅದರದ್ದು ಕೂಡ ಅದು ಬೆನಿಫಿಟ್ ಆ್ಯಕ್ಚುಲಿ ಇದೆಯಾ, ಕೆಲವು ಕಾಂಟ್ರವರ್ಸಿಸ್ ಇದೆ ಇನ್ನು ಅದಕ್ಕೆ. ಸೊ ಇವಾಗ ನಾನು ಸಿಂಪಲಾಗಿ ಹೇಳಬೇಕಾದ್ರೆ ಡೆಫಿನೆಟ್ ಆಗಿ ನೀವು 11 to 14 years ಮಕ್ಕಳು ನಿಮ್ಮವ್ರು ಇದ್ದವರೇ ಯು ಕ್ಯಾನ್ ಎಫೋರ್ಡ್ ಅಂದರೆ ತಗೊಳ್ಳಿ. ಇಟ್ ಈಸ್ ಡೆಫಿನೆಟ್ಲಿ ಬೆನಿಫಿಷಿಯಲ್. ಏನು ಇಟ್ ಈಸ್ ಅಫೋರ್ಡಬಲ್ಲ? ರಫ್ಲಿ ನಿಮಗೆ ಅದು ನಾನು ಹೇಳಿದೆ ಕ್ವಾಡ್ರಿವ್ಯಾಲೆಂಟ್ ಅಂತ ವ್ಯಾಕ್ಸಿನ್ ಹೇಳಿದೆ. ಇಟ್ ವಿಲ್ ಬಿ ಅರೌಂಡ್ 3,500 ಕಾಸ್ಟ್. ನಿಮ್ಮದು ಇನ್ನೊಂದು 9 ವ್ಯಾಲೆಂಟ್ ವ್ಯಾಕ್ಸಿನ್ ಇದೆ, ದಟ್ ಈಸ್ ಕಾಲ್ಡ್ ಗಾರ್ಡಸಿಲ್ 9 ಅಂತ. ಅದಕ್ಕೆ ಅರೌಂಡ್ 9,000 rupees 10,000 rupees ಆಗುತ್ತೆ. ಸೊ ಇಟ್ ಈಸ್ ಸ್ಟಿಲ್ ಅಫೋರ್ಡೆಬಲ್. ಇವಾಗ ಪ್ರೆಸೆಂಟ್ ಜನ್ರೇಷನಲ್ಲಿ ಪ್ರೆಸೆಂಟ್ ಇನ್ಕಮಿಗೆ ಐ ಥಿಂಕ್ ಈಸ್ ಡೆಫಿನೆಟ್ಲಿ ಅಫೋರ್ಡೆಬಲ್. ಆಫ್ಟರ್ ಆಲ್ 2 doses or 3 doses. ಸೊ ಡೆಫಿನೆಟ್ ಆಗಿ ಇಫ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಪ್ರೊಟೆಕ್ಷನ್ ಮೋರ್ ದೆನ್ ಫಾರ್ 90% ಆಫ್ ದಿ ವೈರಸ್, ಐ ಥಿಂಕ್ ಡೆಫಿನೆಟ್ಲಿ ಇಟ್ ಈಸ್ ವರ್ತ್ ಟೇಕ್. ಅಲ್ಲ, ಹೌದು. ಯಾವತ್ತೋ ಮುಂದೊಂದು ದಿನ ನರಳಾಡಿ ಜೀವನ ಹಾಳು ಮಾಡಿಕೊಂಡು ಟ್ರೀಟ್ಮೆಂಟ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಕ್ಕಿಂತ 10-15 ಸಾವಿರದಲ್ಲಿ ನಮ್ಮ ಜೀವನ ಸರಿಪಡಿಸ್ಕೊಳ್ಬೋದು ಅಂತ ಹೇಳಿದ್ರೆ ತಗೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.